ರಾಜ್ಯದಲ್ಲಿ ಜೋರಾಗ್ತಾನೆ ಇದೆ ಕಾವೇರಿ ಕಿಚ್ಚು. ಕಾವೇರಿಗಾಗಿ ಮಂಡ್ಯದಲ್ಲಿ ಮುಂದುವರಿದ ಪ್ರತಿಭಟನೆ. ಮಂಡ್ಯದ ಡಿಸಿ ಕಚೇರಿ ಮುಂದೆ ಚಪ್ಪಾಳೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾವೇರಿಗಾಗಿ ಮಂಡ್ಯದಲ್ಲಿ ಮುಂದುವರಿದ ಪ್ರತಿಭಟನೆ. ಮಂಡ್ಯದ ಡಿಸಿ ಕಚೇರಿ ಮುಂದೆ ಚಪ್ಪಾಳೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ರೈತರು. ಬೆಂಗಳೂರಿನ ಕರುನಾಡ ವಿಜಯ ಸಂಘಟನೆಯಿಂದ ಧರಣಿಯನ್ನ ಕುಳಿತುಕೊಂಡಿರುವಂತದ್ದು. ಡಿಸಿ ಕಚೇರಿಯ ಮುಂದೆ ಧರಣಿ ಕುಳಿತು ಚಪ್ಪಾಳೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನೀರು ಬಿಡಲು ಆದೇಶಿಸಿದ ಸಿಡಬ್ಲ್ಯೂಆರ್ಸಿ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಮಣಿಬಾರದು. ಒತ್ತಡಕ್ಕೆ ಮಣಿದು ಏನಾದರೂ ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಂದ್ ವೇಳೆ ಏನಾದರೂ ನೀರನ್ನ ಬಿಟ್ಟರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಡಿಸಿ ಮೂಲಕ ಮನವಿಯನ್ನ ಸಲ್ಲಿಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಾವೇರಿ ನೀರಿಗಾಗಿ ತಮಿಳುನಾಡು ಕಿರಿಕ್ ಹಿನ್ನೆಲೆಯಲ್ಲಿ ಸಿಎಂ ವಿಜಯ್ ಸಿನಿಮಾದ ಪೋಸ್ಟರ್ ಅನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕರುನಾಡ ವಿಜಯ್ ಸೇನೆ ಸಂಘಟನೆಯಿಂದ ಪ್ರತಿಭಟನೆ. ಇನ್ನು ಒಂದ್ ಕಡೆ ಈಗಾಗಲೇ ಮಂಡ್ಯದ ಗುರುಶ್ರೀ ಥಿಯೇಟರ್ ಎದುರು ಪ್ರತಿಭಟನಾಕಾರರು ಕಿಚ್ಚು ಹಚ್ಚಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ವಿಜಯ್ ಅಭಿನಯದ ಜನನಾಯಕನ್ ಚಿತ್ರದ ಪೋಸ್ಟರ್ ಅನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಫಿಲ್ಮ್ ಶೋ ಕೂಡಲೇ ನಿಲ್ಲಿಸುವಂತೆ ಪೋಸ್ಟರ್ ಅನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಇತ್ತೀಚೆಗೆ ವಿಜಯ್ ಅವರ ಸಿನಿಮಾ ಜನನಾಯಕನ್ ಸಿನಿಮಾ ರಿಲೀಸ್ ಆಗಿತ್ತು. ಇಡೀ ಕರ್ನಾಟಕದಾದ್ಯಂತ ಈ ಫಿಲ್ಮ್ ರಿಲೀಸ್ ಕೂಡ ಆಗಿತ್ತು. ಈಗ ಮಂಡ್ಯದ ಥಿಯೇಟರ್ ಒಂದರಲ್ಲಿ ಬಿಡುಗಡೆಯಾದ ಜನನಾಯಕನ್ ಚಿತ್ರದ ಪೋಸ್ಟರ್ ಅನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಕಾವೇರಿ ನೀರಿಗಾಗಿ ತಮಿಳುನಾಡು ಕಿರಿಕ್ ಹಿನ್ನೆಲೆಯಲ್ಲಿ ನಿನ್ನೆಯಿಂದನೂ ಕೂಡ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇವತ್ತು ಮತ್ತೆ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ರಾಘವೇಂದ್ರ, ಈಗ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಒತ್ತಡಕ್ಕೆ ಮಣಿಬಾರದು ಅಂತ ಹೇಳಿ ಇಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಮಂಡ್ಯದಲ್ಲಿ ಇದೇ ರೀತಿಯಾದಂತಹ ಪ್ರೊಟೆಸ್ಟ್ ಆಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಘವೇಂದ್ರ? ಈ ಸಂಕೇತ ಏನು 3ನೇ ದಿನವಾದಂತ ಇಂದು ಕಾವೇರಿಯ ಹೋರಾಟದ ಕಿತ್ತು ಮತ್ತೆ ಮುಂದುವರೆದಿರುವಂತದ್ದು. ಅದರಲ್ಲೂ ಕೂಡ ಮಂಡ್ಯದಲ್ಲಿ ರೈತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತು ಬೆಂಗಳೂರಿನಿಂದ ಬಂದಂತಹ ಕರುನಾಡು ವಿಜಯ ಸೇನೆ ಕಾರ್ಯಕರ್ತರು ಮಂಡ್ಯದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿಸಿ ಚಪ್ಪಾಳೆ ಪ್ರತಿಭಟನೆ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ರು. ಏನು ಸಿಡಬ್ಲ್ಯೂಸಿ ನೀಡಿರುವಂತಹ ಆದೇಶ ಏನಿದೆ ಇದು ಅವೈಜ್ಞಾನಿಕ ಆದೇಶ, ನಮ್ಮಲ್ಲೇ ಕುಡಿಯೋಕೆ ನೀರಿಲ್ಲ ಅಂತದ್ರಲ್ಲಿ ಈಗ ತಮಿಳುನಾಡು ಪರವಾಗಿ ಇವರು ತೀರ್ಪನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಇವ್ರದ್ದು ಎಲ್ಲೋ ಒಂದು ಕಡೆ ಅವರ ಪರವಾಗಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಸಿಡಬ್ಲ್ಯೂಸಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ಅಂತ ಹೇಳಿ ಆಗ್ರಹವನ್ನ ಮಾಡಿ ಮಂಡ್ಯದ ಜಿಲ್ಲಾಧಿಕಾರಿಗೆ ಏನು ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಏನಾದ್ರು ನೀರನ್ನ ಬಿಟ್ಟರೆ ನಾವು ಇಡೀ ಕರ್ನಾಟಕ ಬಂದ್ ಮಾಡ್ಬೇಕಂತ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಅಂತ ಮನವಿಯನ್ನ ಕೊಟ್ಟು ಮಂಡ್ಯ ಜಿಲ್ಲೆಯ ರೈತರ ಹೋರಾಟದ ಜೊತೆ ನಾವಿದ್ದೇವೆ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟು ಅಲ್ಲಿಂದ ಏನು ಮಂಡ್ಯದ ಗುರುಶ್ರೀ ಚಿತ್ರಮಂದಿರದಲ್ಲಿ ಏನು ತಮಿಳುನಾಡು ಸಿಎಂ ಆಗಿರುವಂತಹ ವಿಜಯ್ ಅಭಿನಯದ ಜನನಾಯಕನ್ ಚಿತ್ರದ ಪೋಸ್ಟರ್ ಅನ್ನು ಕೂಡ ಹರಿದು ಹಾಕಿ ತಕ್ಷಣವೇ ಶೋ ಅನ್ನು ನಿಲ್ಲಿಸಬೇಕು ಅಂತ ಇಲ್ಲಿ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಅಷ್ಟರಲ್ಲಿ ಏನು ಥಿಯೇಟರ್ನ ಮಾಲೀಕರು ಬಂದು ನಾವು ಯಾವುದೇ ಕಾರಣಕ್ಕೂ ಕೂಡ ಜಿಲ್ಲೆಯ ರೈತರ ಜೊತೆ ಇದೀವಿ, ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಚಿತ್ರವನ್ನು ಪ್ರದರ್ಶನ ಮಾಡೋದಿಲ್ಲ ಅನ್ನೋ ಭರವಸೆಯ ಮೇರೆಗೆ ಏನು ಪೋಸ್ಟರ್ ಅನ್ನು ಹರಿದು ಹಾಕಿದ ಬಳಿಕ ಅಲ್ಲೂ ಕೆಲ ಕಾಲ ಪ್ರತಿಭಟನೆ ನಡೆಸಿ ಈಗ ಬೆಂಗಳೂರಿನ ಕಡೆ ಹೊರಟಿದ್ದಾರೆ. ಏನು ಈಗ ಸದ್ಯಕ್ಕೆ ಮಂಡ್ಯದಲ್ಲಿ ಎತ್ತಿರುವಂತಹ ಕಾವೇರಿ ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದ್ದು ಇವತ್ತು ಏನಾದ್ರು ಸಿಡಬ್ಲ್ಯೂಸಿ ಏನಾದ್ರು ಇವತ್ತು ಮತ್ತೆ ವ್ಯತಿರಿಕ್ತವಾಗಿ ತೀರ್ಪನ್ನು ನೀಡಿದ್ರೆ ಮತ್ತೆ ಕರ್ನಾಟಕ ಬಂದ್ ಮಾಡುವಂತಹ ಎಲ್ಲಾ ಲಕ್ಷಣಗಳನ್ನು ಕೂಡ ಕಾವೇರಿ ಹೋರಾಟಗಾರರು ಕೊಟ್ಟಿರುವಂತದ್ದು. ಅಂಕಿತ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.